ಗತಸಂಗಸ್ಯ 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 ಮುಕ್ತಸ್ಯ 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 ಜ್ಞಾನಾವಸ್ಥಿತಚೇತಸಃ 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 ಯಜ್ಞಾಯ 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 ಆಚರತಃ ಕರ್ಮ ಆಚರತಃ ಕರ್ಮ ಆಚರತಃ ಕರ್ಮ ಸಮಗ್ರಂ 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 ಪ್ರವಿಲೀಯತೆ 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 ಗತಸಂಗಸ್ಯ ಮುಕ್ತಸ್ಯ ಗತಸಂಗಸ್ಯ ಮುಕ್ತಸ್ಯ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ 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 ಯಜ್ಞಾಯಾಚರತಃ ಕರ್ಮ ಯಜ್ಞಾಯಾಚರತಃ ಕರ್ಮ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಸಮಗ್ರಂ ಪ್ರವಿಲೀಯತೆ ಸಮಗ್ರಂ ಪ್ರವಿಲೀಯತೆ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಶಾಸ್ತ್ರದ ಯಾವ ರೀತಿಯಾಗಿ ನೋಡಿದ್ರೂ ಜ್ಞಾನಿಯಾದವನು ನಿಜವಾಗಿಯೂ ಕರ್ತೃವಾಗಿರಲ್ಲ. ಅವನು ಯಾವುದೇ ಕರ್ಮವನ್ನು ತನ್ನ ಜ್ಞಾನಾಗ್ನಿಯಿಂದ ಸುಟ್ಟು ಹಾಕ್ತಾನೆ ಅಂತಾನೆ ಭಗವಂತ. ಮುಂದೆ ಹೇಳ್ತಾನೆ, ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ, ಗತ ಸಂಗಸ್ಯ ಸರ್ವತೋ ನಿವೃತ್ತಾಸಕ್ತೇಃ ಮುಕ್ತಸ್ಯ ನಿವೃತ್ತ ಧರ್ಮಾಧರ್ಮಾದಿಬಂಧನಸ್ಯ ಜ್ಞಾನಾವಸ್ಥಿತ ಚೇತಸಃ ಜ್ಞಾನೇ ಏವ ಅವಸ್ಥಿತಂ ಚೇತಃ ಯಸ್ಯ ಸೋಯಂ ಜ್ಞಾನಾವಸ್ಥಿತ ಚೇತಸಃ ತಸ್ಯ ಯಜ್ಞಾಯ ಯಜ್ಞ ನಿವೃತ್ತ್ಯರ್ಥಂ ಆಚರತಃ ನಿರ್ವರ್ತಯತಃ ಕರ್ಮ ಸಮಗ್ರಂ ಸಹ ಅಗ್ರೇಣ ಫಲೇನ ವರ್ತತೆ ಇತಿ ಸಮಗ್ರಂ ಕರ್ಮ ಪ್ರವಿಲೀಯತೆ ವಿನಶ್ಯತಿ ಇತ್ಯರ್ಥಃ. ಸಂಘವು ಹೋಗಿ ಅಂದ್ರೆ ಕರ್ಮದಲ್ಲೂ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಮುಕ್ತನಾಗಿ ಅಂದ್ರೆ ಧರ್ಮಾಧರ್ಮಗಳೇ ಮುಂತಾದ ಬಂಧನಗಳು ತೊಲಗಿ ಹೋಗಿ ಜ್ಞಾನಾವಸ್ಥಿತ ಚೇತಸನಾಗಿ ಅಂದ್ರೆ ಜ್ಞಾನದಲ್ಲೇ ನಿಂತುಕೊಂಡಿರೋ ಮನಸ್ಸುಳ್ಳವನಾಗಿ ಯಜ್ಞಕ್ಕಾಗಿ ಜ್ಞಾನ ಅನ್ನೋ ಯಜ್ಞಕ್ಕೆ ಕರ್ಮ ಮಾಡ್ತಿರೋನಿಗೆ ಕರ್ಮ ಸಮಗ್ರವಾಗಿ ಅಡಗಿ ಹೋಗುತ್ತೆ. ಅಗ್ರ ಅಂದ್ರೆ ಫಲ, ಅದರೊಂದಿಗೆ ಸೇರಿ ಅಂದ್ರೆ ಫಲ ಸಹಿತವಾಗಿ ನಾಶವಾಗೋದು ಅಂತ ಅರ್ಥ. ಜ್ಞಾನಿಗೆ ಯಾವುದೂ ಬೇಕಿರಲ್ಲ, ಎಲ್ಲವನ್ನು ಅವನು ಜ್ಞಾನದಿಂದನೇ ತನ್ನೆಲ್ಲ ಕರ್ಮದ ಫಲಾಫಲಗಳನ್ನ ಸುಟ್ಟು ಹಾಕ್ತಾನೆ. ಹಾಗಾದ್ರೆ ಆತ ಮಾಡೋ ಕರ್ಮ ತನ್ನ ಫಲವನ್ನ ಉಂಟು ಮಾಡದೆ ಸಮಗ್ರವಾಗಿ ಅಡಗಿ ಹೋಗೋಕೆ ಕಾರಣವಾದ್ರೂ ಏನು ಅಂದ್ರೆ, ಜ್ಞಾನಿಯಾದವನು ಯಾವ ಕರ್ಮವನ್ನ ಮಾಡ್ತಾನೆ
ಅದರ ಕರ್ಮದ ಫಲವನ್ನ ಕರ್ಮ ಉಂಟು ಮಾಡದೆ ಆ ಕರ್ಮದ ಫಲವನ್ನ ಅವನಿಗೆ ಅದು ಗೊತ್ತಾಗದೆ ಉಂಟಾಗದೆ ಅವನಿಗೆ ಸಮಗ್ರವಾಗಿ ಅಡಗಿ ಹೋಗುತ್ತೆ. ಅವನ ತನಕ ಆ ಫಲ ಅನ್ನೋದು ಬರೋದೇ ಇಲ್ಲ. ಅವನು ಮಾಡೋ ಕರ್ಮದ ಫಲ ಅದು ಯಾಕೆ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ ಅರ್ಜುನ. ಅದಕ್ಕೆ ಭಗವಂತ ಹೇಳ್ತಾನೆ, ನಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುವಂತ ಶ್ಲೋಕ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಹೇಳ್ತಾ ಹೋಗ್ತಾನೆ. ಬ್ರಹ್ಮ ಕರ್ಮ ಸಮಾಧಿನ ನಾಳೆ ಏನಿದು ಬ್ರಹ್ಮಾರ್ಪಣಂ ಅನ್ನೋದನ್ನ ನೋಡೋಣ. ನಮಸ್ಕಾರ.